ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಕಳೆದ ಒಂದು ವರ್ಷದಲ್ಲಿ ಈ ರೀತಿ ಘಟನೆಗಳೇನು ನಡೀತಾ ಇದೆ. ಒಂದು ಕಡೆ ಗೋಹತ್ಯೆ ನಿಷೇಧದ ಬಗ್ಗೆ ರಾಜ್ಯ ಸರ್ಕಾರದ ನಿಲುವೇನು ಅಂತೇಳಿ ಇವತ್ತು ಅವರ ಬಣ್ಣ ಬಯಲಾಗಿದೆ. ಮತ್ತೊಂದು ಕಡೆ ಬಿಜಾಪುರದಲ್ಲಿ ಒಬ್ಬ ಕಾರ್ಮಿಕ, ನಾನು ಕೂಡ ಈಗ ದೃಶ್ಯ ಮಾಧ್ಯಮಗಳನ್ನ ನಾನು ನೋಡ್ತಾ ಇದ್ದೆ, ಯಾವ ರೀತಿ ಥಳಿಸಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯತ್ವ ಇರೋರು ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾರಿವತ್ತು ದುಷ್ಟರಿದ್ದಾರೆ, ಈ ರೀತಿ ನಡ್ಕೊಂಡಿದ್ದಾರೆ, ತತ್ಕ್ಷಣ ಒದ್ದು ಒಳಗಾಕ್ಬೇಕು, ಅವ್ರ ವಿರುದ್ಧ ಕಾನೂನು ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಬೇಕು. ಮೂಡ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲೇನೆ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಹಪಾಪಿ ಏನು ಶುರುವಾಗಿದೆ. ಇವರ ಗುದ್ದಾಟ, ಇವರ ಜಗ್ಗಾಟ ಇವತ್ತು ಬಹಿರಂಗ ಆಗಿದೆ. ದಿನನಿತ್ಯ ನಾವು ಟಿವಿಗಳಲ್ಲಿ ಪತ್ರಿಕೆಗಳನ್ನು ನೋಡ್ತಾ ಇದ್ದೇವೆ. ಅದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಆಡಳಿತ ಪಕ್ಷ ಶಾಸಕರು ಇವತ್ತು ಪರದಾಡ್ತಾ ಇದ್ದಾರೆ, ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಸರ್ಕಾರದಲ್ಲಿ ಅಂತೇಳಿ. ಇದ್ರ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ಶಾಸಕರ, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನ ಅವರ ಪಕ್ಷಕ್ಕೆ ಕರೆದುಕೊಂಡು ಏನ್ ಕಡಿಯೋದೇನಿದೆ? ಅವರು ಇರೋ ಶಾಸಕರನ್ನ ಉಳಿಸ್ಕೊಳ್ಳಿ, ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ಲಿ, ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನ ಕೊಡ್ಲಿ. ಅದನ್ನ ಬಿಟ್ಬಿಟ್ಟು 136 ಶಾಸಕರು ಈಗಾಗಲೇ ಆಡಳಿತ ಪಕ್ಷದಲ್ಲಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಇಂದ ಕರೆದುಕೊಂಡು ಏನ್ ಮಾಡೋರು ಇದ್ದಾರೆ ಇವರು? ಸ್ವಲ್ಪನಾದ್ರೂ MB ಪಾಟೀಲ್ ಅವರ ಆದಿಯಾಗಿ ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಇರೋ ಶಾಸಕರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ಲಿ ಮೊದಲು, ಆಮೇಲೆ ನಮ್ಮ ಪಕ್ಷ JDS ಪಕ್ಷ ಶಾಸಕರನ್ನ ಸೆಳಿತಕ್ಕಂಥ ಪ್ರಯತ್ನ ಮಾಡ್ಲಿ ಅವರು.